ಗೌರಿ ಗೌರಿ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೌರಿ ನಿಂತ್ಕೊಳ್ಳೆ ಎಷ್ಟೊತ್ತಾತು ಅದ್ರಾಗತ್ ನಾನು. ಬಾ ಬಾ ಹೊತ್ತಾಗೈತಿ, ಕಾಲೇಜ್ಗೆ ಹೋಗ್ಬೇಕು. ಅಲ್ಲ ಕಣೆ, ನೀನು ನಡೆದಿದ್ದ ಇನ್ಸಿಡೆಂಟ್ ನನಗೆ ಇನ್ನೂ ಮರೆಯೋಕ್ಕಾಗಲ್ದು. ನೀನು ನೋಡಿದ್ರೆ ಹೆಂಗೆ ಆರಾಮದಿ, ಈಗ ರೊಕ್ಕದ ಲೆಕ್ಕ ಕೊಡಂದ್ರೆ ಹೆಂಗೆ ಹೇಳ್ತೀನಿ ನಮ್ಮ ಟೀಚರ್ಗೆ. ನೋಡು, ನನಗೆ ಭಯ ಐತಿ ಇಲ್ಲ ಅನ್ನಲ್ಲ, ಆದ್ರೆ ರೊಕ್ಕ ಎಲ್ಲೂ ಹೋಗಿಲ್ಲ. ಅವು ಅಲ್ಲೇ ಅದಾವು. ಅವು ಹೆಂಗೆ ಅದಾವು ಏನದಾವು ಎಲ್ಲ ವಿಚಾರಿಸೋನು ನಡಿ. ಇವತ್ತು ಹೆಂಗಾರ ಮಾಡಿ ಅಲ್ಲಿ CCTV ಫುಟೇಜ್ ತೊಗೊಳ್ಳೋಣ. ಅಲ್ಲೇನಾರು ಸಿಗಲಿಲ್ಲ ಅಂತಂದ್ರೆ ಕ್ಯಾಂಟೀನ್ ಅಪೋಸಿಟ್ ಐತಿ, ಅಲ್ಲಿಂದ ತೊಗೊಳ್ಳೋಣ. ಸರಿ ಕಣೆ, ನೀನೇ ಇಷ್ಟೊಂದು ಧೈರ್ಯ ಇದೆಯಾ ಅಂದರೆ ನನಗೇನು, ಹೋಗೋಣ ನಡಿ. ಇದೊಂದು ಬಸ್ ಒಟ್ಟು ಬೇಕಾಗಿದ್ದ ಟೈಮಿಗೆ ಬರಂಗೇ ಇಲ್ಲ ನೋಡು. ಇರಲಿ ಬಿಡು, ಇವತ್ತೇನು ಫಸ್ಟ್ ಕ್ಲಾಸ್ PT ಐತಿ. ಆದರೂ ಕಣೆ, ನಂಗೆ ಯಾಕೋ ಭಾಳ ಭಯ ಆಗ್ತಿದೆ. ನೋಡು, ನೀನು ಹಿಂಗೆ ಭಯ ಮಾಡಾಕತ್ತಿ ಅಂದ್ರೆ ನಮ್ಮನ್ನು ಸಿಗಾಕ್ಸ್ತಿ. ನೀನು ಸ್ವಲ್ಪ ಸುಮ್ಮಿತ್ತೆ ಅಂದರೆ ನಮ್ದೆಲ್ಲ ಈಸಿ ಆಗುತ್ತೆ. ಸರಿ ಕಣೆ, ನಾ ಎಲ್ಲ ನಿನಗೆ ಬಿಡ್ತೀನಿ. ಸೇಮ್ ಹಿಂಗೆ ಇತ್ತಲ್ಲ ಅದು ಬ್ಯಾಗ್. ಹ್ಞೂ ಕಣೆ, ಕಾಲೇಜಿಂದ ಕೊಟ್ಟಿದ್ರು ಟೀಚರು. ಇದು ಕಾಲೇಜಿದ್ದೆ, ಸ್ಕಾಲರ್ಶಿಪ್ಪಲ್ಲಿ. ಈ ಗೌರಿ, ಅಲ್ಲಿ ನೋಡಲಿ ಲಂಬು ಕುಂತಾಳ. ಹೌದಲ್ಲ, ಆಕೆ ಕೀಲಿ ಬಂದಾಳ. ಆ ಮಿನಿಸ್ಟ್ರ್ ಮಗಳು ಮಣಿ ಇಲ್ಲೇ ಇಲ್ಲನ, ಆಕೆ ಹೋಗಿಲ್ಲನ ಕಾಲೇಜ್ ಇವತ್ತು ಹಂಗಾರ. ಆಕೆ ಹೋಗಿರ್ತಾಳೆ, ನಮ್ಕಿನ ಮುಂಚೆನೇ ಹೋಗಿರ್ತಾಳೆ ಎಲ್ಲಕ್ಕಿನ. ಅಲ್ಲ ಟಾಪರ್ ಆಕಿ. ಏನು ಟಾಪರೋ ಏನೋ, ಒಂದೇನು ಆಕೆ ಗೊತ್ತಿರಂಗಿಲ್ಲ. ಬರೀ ದೌಲತ್ತಾಕಿದೆ, ಏನು ರೊಕ್ಕ ಕೊಟ್ಟು ಮಾಡಿಸಿರ್ತಾರೆ ಯಾರಿಗೆ ಗೊತ್ತು. ಅಲ್ಲಿ ನೋಡಲ್ಲ, ಅಲ್ಲಿ ನೋಡು, ಅಲ್ಲಿ ನಿಂತಾಳ ನೋಡಕ್ಕಿ ಕಾಲೇಜ್ ಹತ್ರ. ಸೇಮ್ ಬ್ಯಾಗ್ ಇಟ್ಕೊಂಡು ನಿಂತಾಳಲ್ಲಿ. ನನಗೆ ಯಾಕೋ ಇವರಿಬ್ಬರ ಮೇಲೆ ಡೌಟ್ ಬರಾಕತ್ತೈತಿ. ಈಕಿ ಅವತ್ತೇನು ಮಾಡಿದ್ ಗೊತ್ತೇನೋ, ನಾನು ಬಂದು ಮಾತಾಡ್ಸಿಲ್ಲ. ನಾ ಈಕಿನ ಜೋಡಿ ಮಾತಾಡಿಸಿ ತಗೊಳ್ಳಿ ಮುಂದಕ್ಕೆ ಹೋದ್ನಿ, ಆಕಿ ಬಂದು ಮಾತಾಡ್ಸಿಲ್ಲ ಅಂದ್ರೆ ಇವರಿಬ್ಬರು ನಡುವೆ ಹೋಗೈತಿ. ನನಗೆ ಯಾಕೋ ಇವರು ನಾನು ಈ ಸಲ ಫಂಕ್ಷನ್ ಕರೆಕ್ಟಾಗಿ ಮಾಡಬಾರ್ದಂತ ಏನಾರು ಮಾಡ್ಯಾರನ ಮತ್ತೆ. ಅಲ್ಲ, ಆಕಿಗೆ ಯಾಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅವ್ರ ಅಪ್ಪನ ಮೊದಲ MLA ಅದಾನ, ರಗಡ್ ರೊಕ್ಕ, ಕಾರ್ನಾಗ ಬರ್ತಾ ಕಾರ್ನಾಗ ಹೋಗ್ಕಳ. ನನಗೆ ಯಾಕೋ ಏನೋ ಅನಿಸೋಲ್ದು. ಒಂದು ಕೆಲಸ ಮಾಡೋಣ, ಈಕಿನ ಹಿಡಿಯೋಣ, ಈಕಿನ ಹಿಡಿದ ಆಕಿನ ಹಿಡಿಯೋಣ ಹಂಗಂತಿ. ಸುಮ್ಮನೆ ತಪ್ಪಿಲ್ಲ ಅಂತ ಮತ್ತೆ ನಾವು ಸಿಗಾಕೊಂತೀವಿ ನೋಡು. ಸುಮ್ಮನೆ ನೀನು ಸುಮ್ಮನೆ ಬಾ ನನ್ನ ಜೋಡಿ. ಸರಿ ನಡಿ, ನೋಡು ನೋಡಿಕಿ ಬಾ ಅಂದ ಅಲ್ಲೇ ನಿಂತ ಬಾರೆ. ಹಾಯ್ ಲಂಬು, ಏನು ಬಸ್ಸಿಗೆ ಬಂದಿದೆಯಾ ಇವತ್ತು? ಅದು ನಾನು ಅದು 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 ಗಿದು ಅನ್ಬೇಡ, ಏನಂತ ಹೇಳು. ಯಾಕೆ ಆಕೆ ಇವತ್ತು ಕಾಲೇಜ್ ಬರಲ್ಲ? ಇಲ್ಲ, ಸಾಯಂಕಾಲ ಬರ್ತೀನಿ ಅಂತ ಹೇಳಿದಾಳೆ. ಹೌದಾ? ಮತ್ತೆ ಮತ್ತೆ ಹಂಗೆ ಕಂಚ್ಕೊಳಗತ್ತಿ, ಏನಾರು ತಪ್ಪು ಮಾಡಿಯೇನ? ಇಲ್ಲ, ನಾನೇನು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ. ನಾನು ಬಿಟ್ಬಿಡಿ, ಸ್ಟಾಪ್ ಬಂತು, ನಾನು ಹೇಳ್ಕೊತೀನಿ. ಅಯ್ಯ, ಹಂಗೆ ಮಾಡ್ತೀನಿ, ನಾವು ಹೇಳ್ಕೊತೀನಿ ನಿಂದ್ರೆ. ಗೌರಿ ನೋಡ್ಲಿ, ಈಕಿ ಸುಟ್ಟು ಬೇಕಿಂತ ಹೆಂಗೆ ಕೊಡಕತ್ತಳ. ಶ್ವೇತಾ, ನೀ ಹೇಳಿದ್ದು ಕರೆನ ನೋಡು, ಇವ್ರದ್ದೇ ಏನಕ್ಕೆ ತಪ್ಪದೇ ಐತಿ. ಆಕಿನ ಹಿಂಬಾಲಿಸು ನಡಿ. ಹೌದಲೇ, ಆಕಿನ ಹಿಂಬಾಲಿಸಿದ್ರೆ ಗೊತ್ತಾಗೋದು. ಈಕೆ ಕಾಲೇಜ್ ದಾರಿ ಬಿಟ್ಟು ಬೇರೆ ದಾರಿ ಹೊಂಟ್ಲಲ್ಲ. ಇದೊಂದು ರೂಟ್ ಐತಿ, ನಿಂಗೆ ಗೊತ್ತಿಲ್ಲನ? ಹೆಂಗೆ ಕೊಡಕತ್ತಳ ನೋಡಕ್ಕಿ. ಹಿಡ್ಕೊ ಮತ್ತೆ ನೋಡ, ನಾವು ಹಿಂಬಾಲಿಸ್ತೀವಿ ಅಂತ ಗೊತ್ತಾಗ್ಬಾರ್ದಾಕಿಗೆ. ಅಷ್ಟೊಂದು ಶಾಣೆ ಇಲ್ಲಿ ತಗೋದು, ಮಬ್ ಗಿಡಿ ಐತದ. ಅಲ್ಲ, ಇದ ಕ್ಲಾಸ್ ರೂಮ್ ಅಂತಕ್ಕೆ ಬಂದು ಎಲ್ಲಿ ಗಪ್ಪಾದ್ಲಿಕ್ಕಿ? ಎಲ್ಲಿ ಹೋದ್ಲನ ಆಕಿ? ಹೊರಗೇನಾರು ಅದಾಳ ನೋಡಿ ನಡಿ. ಅಲ್ಲ, ಇಲ್ಲೇ ಬಂದಲ್ಲೇ ಆಕಿ. ಹೌದು. ಗೌರಿ, ಐ ಆಮ್ ಸರ್ಚಿಂಗ್ ಯು. ನಿನ್ನ ಪ್ರಿನ್ಸಿಪಲ್ ಮೀಟ್ ಮಾಡ್ಬೇಕಂತ. ಹಾಂ ಸರಿ, ನೀ ಹೋಗಿರ, ನಾ ಬರ್ತೀನಿ. ಏನೇ ಮಾಡೋದು ಇವಾಗ? ಈಕೆ ಬೇಕೆಲ್ಲ ಎಸ್ಕೇಪ್ ಅಲ್ಲನ, ಸಿಕ್ಕಿದ್ಲಂದ್ರೆ ಈಕಿನ. ಇವತ್ತು ಬೇರೆ ಆಕಿನೂ ಬಂದಿಲ್ಲ, ಈಕಿನೂ ನೋಡಿದ್ರೆ ಸಿಕ್ತಿಲ್ಲ, ಪ್ರಿನ್ಸಿಪಲ್ ಬೇರೆ ಕರೀತಿದ್ದಾರೆ. ಏನೇ ಮಾಡೋದು? ನೋಡು, ನೀನು ಅಂಜಬೇಡ, ನನ್ನನ್ನು ಅಂಜಿಸ್ಬೇಡ, ಸುಮ್ಮನೆ ನಡಿ. ಡ್ಯಾಮೇಜರು ಇನ್ನೂ ಬರಲೇ ಇಲ್ಲಲ್ಲೋ ಅವ. ಮೇಡಮ್ 10:30 ಅಂತ ಹೇಳಿದ್ದಾರೆ, ಬರ್ತಾರೆ ಇವಾಗ ಏನಾದರೂ ಆನ್ ಟೈಮ್ ಬರಲಿಲ್ಲ ಅಂದರೆ ನಿನ್ನ ಮುಖ ಮೋತಿ ಕೂಡ ಚಚ್ಚಾಕ್ತೀನಿ. ಮತ್ತೆ ನಮ್ಮ ಗಂಗಕ್ಕ ಬಂದರೆ ಕೆಲಸ ಕೆಡುತ್ತೆ. ಮ್ಯಾಮ್, ನೀವೇನು ವರಿ ಮಾಡ್ಕೋಬೇಡಿ, ನಾ ಎಲ್ಲ ಅವ್ರ ಜೋಡಿ ಮಾತಾಡಿದ್ದೀನಿ. ಅಲ್ಲ, ನೀ ಮಾತಾಡೋದ್ರ ಮೇಲೆ ನನಗೆ ನಂಬಿಕೆನೇ ಇಲ್ಲ. 150 ಹೇಳಿಲ್ಲ. ಯಾ ಮ್ಯಾಮ್, ನಮಗೆ 3 ಕೋಟಿ ಕೊಡ್ತಾರೆ. ಸೊ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನಾವು ಆನ್ ಟೈಮ್ ಡೆಲಿವರಿ ಅಂತ ಹೇಳಿದ್ದೀನಿ. ಇದನ್ನು ಅವ್ರ ಮುಂದೆ ಹೇಳ್ಕೊಳ್ಳಲ್ಲ ಅಂತಲೂ ಹೇಳಿದ್ದೀನಿ. ನೋಡೋಣ, ಕೇಳ್ತೀನಿ ಇವಾಗ. ಮಮ್ಮಿ ಅವ್ರು ಬಂದರು. ಹೌದಾ? ಡ್ಯಾಮೇಜರು ಹೋಗು, ಬಕೆತ್ರ ಹೋಗು, ಓಡು. ಸರಿ ಅಮ್ಮವ್ರಿ. ಏನು ಕಾರಲ್ಲಿ ಬಂದಿದ್ದಾರಾ? ಹೌ ಮಮ್ಮಿ, BMW. ಹೌದಾ? ಇದು ಏನಾದರೂ ಡೀಲ್ ಆಯ್ತಂದ್ರೆ ನಮ್ಮ ನಶಿಬೇ ತರಿತೈತಿ. ಯಾಕಂದ್ರೆ ಇವರು ಪ್ರತಿ ಸಲ ಕೊಡ್ತಾರ, ಪ್ರತಿ 6 ತಿಂಗಳಿಗೊಮ್ಮೆ ಕೊಡ್ತಾರೆ ಇವರು. ಹೌದಾ ಮಮ್ಮಿ? ಮತ್ತು 6 ತಿಂಗಳಿಗೆ 3 ಕೋಟಿ ಅಂದರೆ ಎಷ್ಟಾಯ್ತು? ವರ್ಷಕ್ಕೆ 6 ಕೋಟಿ ನಾವು ಗಳಿಸ್ಬೋದು. ಅಲ್ಲ ಮಮ್ಮಿ, ನಾವು 3 ಕೋಟಿಗೆ ಇಷ್ಟು ಖುಷಿ ಪಡ್ತೀವಿ, ಆದರೆ ದೊಡ್ಡಮ್ಮ ಅವರೆಲ್ಲ 100 ಕೋಟಿ ಅಲ್ಲ, ಅವ್ರು ಇನ್ನಷ್ಟು ಖುಷಿ ಆಗ್ಬಾರ್ದು. ಅವ್ರಿಗೆಲ್ಲ ಎಂಪ್ಲಾಯಿ ಅದಕ್ಕೆ ಇದಕ್ಕೆ ಖರ್ಚಾಗಿ ಅವ್ರಿಗೆ ಅಷ್ಟು ಉಳಿಯಂಗಿಲ್ಲ. ಯಾಕಂದ್ರೆ ನೋಡ, ಕ್ಲಾತ್ ತೊಗೋಬೇಕು, ಅದೇ ತಕ್ಕಂಥ ಮಟೀರಿಯಲ್, ಆಮೇಲೆ ಎಂಪ್ಲಾಯಿ ಸ್ಯಾಲ್ರಿ ಕೊಡಬೇಕು, ಅದೆಲ್ಲ ಭಾಳ ಇರ್ತಾವೆ. ಹೌದಾ? ಮೇಡಮ್ ತಗೊಳ್ಳಿ ಬೊಕ್ಕೆ. ಏನೋ ಇದು, ಯಾರೋ ಬಂದರು. ಅಮ್ಮರೇ, ನಾವು ಮಾತಾಡಿದ್ದು ಇವ್ರ ಜೋಡಿನೇ, ಇವರೇ ಡೀಲರ್ ಇವಾಗ. ಅವ್ರ ಕೈಯನ್ನವರು. ಹಲೋ, ನೀವು ಯಾರಂತ ಗೊತ್ತಾಗಲಿಲ್ಲ? ನಾನು ಯಾರಂತ ಗೊತ್ತಾಗಲಿಲ್ವಾ? ಶಿಟ್, ಐ ವಿಲ್ ಗೋ ಬ್ಯಾಕ್. ಅಯ್ಯೋ ಸಾರ್ ಹೋಗ್ಬೇಡಿ ಸರ್, ನಿಂತ್ಕೊಳ್ಳಿ ಸರ್. ನೀವು ಯಾರಂತ ಇವ್ರಿಗೆ ಗೊತ್ತಿಲ್ಲ ಸರ್, ಅದಕ್ಕೆ ಏನೇ ಆಗಲಿ ಬುಲ್ಶಿಟ್. ಇದೆಲ್ಲ ನೀವು ಕಳ್ಕೊಂಡಿರಬೇಕು. ಇದು ಕಂಪ್ನಿ ಮ್ಯಾನರ್ ಇದೆಲ್ಲ.
ಈ ಥರ ಎಲ್ಲ ಬಂದವ್ರಿಗೆ ಇನ್ಸಲ್ಟ್ ಮಾಡಬಾರ್ದು. ಅಯ್ಯೋ ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಪ್ಲೀಸ್ ಬನ್ನಿ ಸರ್. ಇಟ್ಸ್ ಓಕೆ, ನಿಮ್ಮ ಮುಖ ನೋಡಿಕೊಂಡು ನಾನು ಬರ್ತಾ ಇದ್ದೀನಿ. ಮೇಡಮ್ ಹೋಗಿ ಮೇಡಮ್ ಬಗ್ಗೆ ಕೊಡಿ ಮೇಡಮ್. ನೀವೇನೋ ರೋಗಿಷ್ಟ ಥರ ಅದನಾ? ಮೇಡಮ್ ಅವ್ ಹೆಂಗಿದ್ರೆ ನಮಗೇನು, ಕೊಡೋಗಿ. ಹಲೋ ಸರ್, ವೆಲ್ಕಮ್. ಅಯ್ಯೋ ಲೇಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಕ್ಯಾಚ್ ಹಾಕೊಳ್ಳೋಣ. ಮಮ್ಮಿ ಬಮ್ಮಿ ಇದಕ್ಕೆ ತಿನ್ನೋ ಥರ ನೋಡ್ತಿದ್ದಾನೆ ಅವನು. ಏನು ಇಷ್ಟು ಬೇಗ ಕೈ ಬಿಟ್ಬಿಟ್ರು? ಎಕ್ಸ್ಕ್ಯೂಸ್ ಮೀ. ಎಸ್ ಸರ್, ಎಸ್ ಸರ್. ಯಾಕೆ ಕೈ ಬಿಟ್ಬಿಟ್ರಿ? ಕೈ ಹಿಡ್ಕೊಳ್ಳಿ. ಹೌದಾ, ಬನ್ನಿ ಬನ್ನಿ. ನೀವು ಕೈ ಹಿಡ್ಕೊಂಡು ನನ್ನ ಒಳಗೆ ಕರ್ಕೊಂಡು ಹೋಗಬೇಕು, ಆವಾಗಲೇ ನಾನು ಮಾತಾಡೋದು. ನಾವು ಯಾವಾಗಲೂ ಯಾರನ್ನು ಕೈ ಕೊಡೋದಿಲ್ಲ. ಹೌದಾ, ಸರಿಯಾಗಿದ್ರೆ ಬನ್ನಿ ಒಳಗಡೆ. ಜೊಲ್ಲ. ಅಯ್ಯೋ ಮಮ್ಮಿ ಆಗುತ್ತೆ ನಿನಗೆ ಇವತ್ತು ಕಮ್ಮಿ. ನಾನು ಹಿಡ್ಕೊಲ್ಲ ಕೈ. ನೋ ನೋ ನೋ, ನಂಗೆ ಯಾರು ಫಸ್ಟ್ ಬೊಕ್ಕೆ ಕೊಟ್ಟಿರ್ತಾರೆ ನಾನು ಅವ್ರನ್ನೇ ನಂಬೋದು. ಇರ್ಲಿ ಬಿಡು, ನಡಿ. ಮೊದಲೇ ಆರೋಗ್ಯ ನಿನ್ಕೊಂಡ್ರೆ ಆಗ್ತಿಲ್ಲ ನಮ್ಮ ಅವ್ಗ. ಮುಗೀತು ಕತಿ. ಹಂಗಾರೆ ಯಾವಾಗ ಜಗಳ ಹತ್ತೋ ಯಾವಾಗಿಲ್ಲೋ ಗೊತ್ತಿಲ್ಲ. ನೋಡಿ ಮತ್ತೆ ಕೈ ಬಿಟ್ರಿ. ಅದು ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿನ ತೋರಿಸೋದಕ್ಕೆ ಕೈ ಬಿಟ್ಟೆ, ನಾನೇನು ಹಂಗೆ ಬಿಟ್ಟಿಲ್ಲ. ಇದೆ ನೋಡಿ ನಮ್ಮ ಫ್ಯಾಕ್ಟ್ರಿ. ಇದೆಲ್ಲ ಕ್ಲಾತ್, ಇಲ್ಲೆಲ್ಲ ವೈಟ್ ಕ್ಲಾತ್, ಇಲ್ಲೆಲ್ಲ ಡಿಫ್ರೆಂಟ್ ಡಿಸೈನ್ಸ್. ಯಾಕೆ ನಾನು ಓನರ್ ಕತೆ ಕಾಣ್ತಿಲ್ವಾ? ಹಂಗಲ್ಲ, ಅವ್ರು ಹೇಳಿದ್ರು ಕಂಪ್ನಿ ಓನರ್ ಬೇರೆ ಇದ್ದಾರೆ ಅಂತ, ಅದಕ್ಕೆ ಕೇಳಿದೆ. ಹಾಂ ಅವರು ಬರ್ತಾರೆ, ಬಟ್ ಇವರು ಅವ್ರ ತಂಗಿ, ಇವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಓಹೋ ನಂತರ ನಾನು ಹೇಗೆ ಬಾಸ್ಗೆ ಕೈ ಅನ್ನೋರು ಹಾಗೆ ನೀವು ಅವ್ರ ಕೈ ಅನ್ನೋರ? ಇಲ್ಲಪ್ಪ, ನಾನೇ ಎಲ್ಲ ಮ್ಯಾನೇಜ್ ಮಾಡೋದು. ಮತ್ತೆ ನಿಮಗೆ ಡೀಲ್ ಪಕ್ಕ ಅಲ್ಲ? ಡೀಲಾ? ಯಾವ ಡೀಲು? ಅಲ್ಲ ಸರ್, ನೀವು ಫೋನಲ್ಲಿ ಮಾತಾಡಿದ್ವಲ್ಲ, ಓ ಆ ಡೀಲಾ? ಓಕೆ, ನೀವು ಜಾಸ್ತಿ ಕೊಡ್ತೀನ ಅಂತಂದರೆ ನಾವು ಜಾಸ್ತಿ ಕೊಡ್ತೀವಿ. ಆದರೆ ಇಲ್ಲೊಂದು ಸೀಕ್ರೆಟ್ ಇದೆ, ಗೊತ್ತಿದೆಯಲ್ವಾ? ಏನು ಸೀಕ್ರೆಟು? ಈ ಡ್ಯಾಮೇಜರು ಹಿಡಿಯೋ ಇಲ್ಲ ಎಲ್ಲ, ಏನು ಎಲ್ಲದಕ್ಕೂ ಕ್ವಶನ್ ಕೇಳ್ತಾನೆ. ಮೇಡಮ್ 5 ನಿಮಿಷ ಟೈಮ್ ಕೊಡಿ ಮೇಡಮ್, ನಾನೇ ಮಾತಾಡ್ತೀನಿ. ಏನು ಮಾತಾಡ್ತೀವೋ ಏನೋ ಗೊತ್ತಿಲ್ಲ ನನಗೆ. ಈಗ 2 ನಿಮಿಷನಾಗೋದು ಎಲ್ಲ ಸಾಲ್ವ್ ಆಗುತ್ತೆ ನೋಡು. ಸರಿ ಮೇಡಮ್. ಅಮ್ಮ ದೊಡ್ಡಮ್ಮ ಫೋನ್ ಮಾಡ್ತಿದ್ದಾಳೆ. ಎತ್ತು, ಏನಂತ ಕೇಳು. ಹಲೋ ದೊಡ್ಡಮ್ಮ. ಹಾಂ, ನಿಮ್ಮವ್ವ ಅದಾಳ, ಇಲ್ಲಿ ಕೊಡಪ್ಪ. ಮಮ್ಮಿ ನೀನು ಕೇಳಾಕತ್ತ ದೊಡ್ಡಮ್ಮ? ವಾಶ್ರೂಮ್ಗೆ ಹೋಗಿನಂತ ಹೇಳು, ವಾಶ್ರೂಮ್ಗೆ. ದೊಡ್ಡಮ್ಮ ವಾಶ್ರೂಮ್ಗೆ ಹೋಗಿದ್ದಾಳ ಮಮ್ಮಿ. ಹೌದಾ, ಮತ್ತೆ ಡೀಲರ್ ಬಂದನ? ಅದು ಇನ್ನೂ ಗೊತ್ತಿಲ್ಲ ದೊಡ್ಡಮ್ಮ, ನಾನು ಕೇಳ್ತೀನಿ ಅಂದ್ರೆ ಇಲ್ಲಿ ಮ್ಯಾನೇಜರ್ನ. ಮಮ್ಮಿ ಡೀಲರ್ ಬಂದ ನನಗೆ ಕೇಳಾಕತ್ತಾರ. ಬಂದಿಲ್ಲ ಅಂತ ಹೇಳು. ಏನು ನೀವೇ ಮಾತಾಡ್ತಿದ್ದೀರಾ? ಯಾವಾಗ ಸುಮ್ಮನೆ ಕೇಳೋ. ಸರ್ ನೀವು ಬನ್ನಿ, ಇತ್ತಾಗ ನಾವು ಮಾತಾಡೋಣ. ಇವರೇ ನನ್ನ ಕೈ ಹಿಡ್ಕೊಳ್ಳಲ್ವಾ ಅವರು? ಹಿಡ್ಕೊಂತಾರೆ, ಒಂದು ಅರ್ಜೆಂಟ್ ಕಾಲ್ ಇದೆ, ಮಾತಾಡಿ ಬರ್ತಾರೆ. ದೊಡ್ಡಮ್ಮ ಏನಾದರೂ ಅರ್ಜೆಂಟ್ ಇತ್ತಾ? ಅಂದರೆ ನಾನೀಗ ಆನ್ ದ ವೇನಲ್ಲಿದ್ದೀನಿ, ನಾನು ಶ್ಯಾಮ್ ಬರ್ತಾ ಇದ್ದೀವಿ. ಡೀಲರ್ನ ಇಟ್ಕೋ, ನಾವು ಬರ್ತೀವಿ ಅಷ್ಟೊಂದ್ಲೆ. ಮಮ್ಮಿ ದೊಡ್ಡಮ್ಮ ಬರ್ತಿದಾರಂತೆ. ಮಮ್ಮಿ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳು. ದೊಡ್ಡಮ್ಮ ಮಮ್ಮಿ ಬಂದ ತಕ್ಷಣ ಫೋನ್ ಮಾಡ್ತೀನಿ. ಹಾಂ ಸರಿಯಪ್ಪ, ಹಂಗಾದ್ರೆ ಆಮೇಲೆ ನಾ ಬರಾಕತ್ತೀನಿ ಅಂತ ಹೇಳ್ಬಿಡು ಒಂದು ಮಾತು ನಿಮ್ಮ ಅವ್ವಾಗ. ಸರಿ ದೊಡ್ಡಮ್ಮ. ಏನು ಮಾಡೋದು ಮಮ್ಮಿ, ಇವ ಬೇರೆ ಇದ್ದು ಹಿಂಗೆ ಆಡ್ತಾನೆ, ಅವ್ರು ನೋಡಿದ್ರು ಬರಾಕತ್ತಾರ, ಎಲ್ಲ ಎಡವಟ್ಟಾಗುತ್ತೆ ನೋಡು. ನೀನು ಸುಮ್ಮಿರು, ನಾ ಎಲ್ಲ ಡೀಲ್ ಮಾಡ್ತೀನಿ. ಇನ್ನೂ ಎಲ್ಲಿದ್ದಾರಂತ? ಆನ್ ದ ವೇ ಅಂದ್ಲು. ಆನ್ ದ ವೇ ಅಂದರೂ ಲೇಟ್ ಆಗುತ್ತೆ, ಇವ್ನು ಹೆಂಗಾರ ಮಾಡಿ ಸಾಕ್ಸುನಿಗೆ. ಹಾಯ್ ಸರ್, ಬನ್ನಿ, ನಿಮಗೆ ಫುಲ್ ಫ್ಯಾಕ್ಟ್ರಿ ತೋರಿಸ್ತೀನಿ, ನಿಮ್ಗೆ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ನೋಡಿ ನೀವು ಹೇಳಿರೋ ಒಂದು ಡಿಸೈನ್ ಈಗ ಆಲ್ರೆಡಿ ರೆಡಿ ಆಗಿದೆ. ಇದೊಂದು ಕಲರ್ ಇದೆ, ನಿಮಗೆ ಇನ್ನೂ ಡಿಫ್ರೆಂಟ್ ಕಲರ್ಸ್ ಬೇಕಂತಂದರೆ ಇನ್ನೂ ಮಾಡಿಕೊಡ್ತೀನಿ. ಚೆನ್ನಾಗಿದೆ. ನನಗೆ ಇದು ಓಕೆ, ಬಟ್ ಇದರಲ್ಲಿ ಕಲರ್ಸ್ ನನಗೆ ಫೋಟೋ ಹೊಡೆದು ಕಳಿಸ್ಬಿಡಿ. ನನಗೂ ಮುಂದೆ PM ಮೀಟಿಂಗ್ ಇದೆ, ಹೋಗಬೇಕು. ಆಮೇಲೆ ಇನ್ನೊಂದು ಕ್ಲಾತಿನ ಡಿಸೈನ್ ಕೊಟ್ಟಿದ್ನಲ್ಲ, ಅದೇ ಎಲ್ಲಿದೆ? ಸೊ ಇದು ಡಿಫ್ರೆಂಟ್ ಕ್ಲಾತ್, ಇದು ಬೇರೆ ನೀವು ಹೇಳಿದ್ರಲ್ಲ ಪ್ಯಾಂಟೀಸ್, ಆ ಪ್ಯಾಂಟೀಸದು ಕಲರ್ಸ್ ಎಲ್ಲೋ, ಬ್ಲೂ, ಡಾರ್ಕ್ ಬ್ಲ್ಯಾಕ್ ಎಲ್ಲ. ವಾವ್, ಡಿಸೈನ್ಸ್ ತುಂಬ ಸಖತ್ತಾಗಿದೆ, ಬಟ್ ಕ್ವಾಲಿಟಿ ಹಾಗೇ ಇರಬೇಕು. ಏನೇ ಆಶಾ, ಈ ಟೈಮಿಗೆ ಬರೋದು, ಬೇಗ ಬರಬೇಕಂತ ಹೇಳಿದ್ನಲ್ಲ ಇವತ್ತು. ಸರ್ ಸಾರಿ ಸರ್, ಸ್ವಲ್ಪ ಲೇಟ್ ಆಯಿತು. ಮೇಡಮ್ ಬೇರೆ ಬಂದಿದ್ದಾರೆ, ನಿಮ್ಗೆ ವಿಷಯ ಗೊತ್ತಾದರೆ ಬೈತಾರೆ ನೋಡು. ಸಾರಿ. ಡಿಸೈನ್ಸ್ ತುಂಬ ಇಷ್ಟ ಆಯಿತು ನನಗೆ. ಸೊ ಅಪ್ಕಮಿಂಗ್ ಡಿಸೈನ್ಸ್ ಏನೇ ಇದ್ದರೂ ನನಗೆ ವಾಟ್ಸಪ್ ಮಾಡಿ, ನಾನು ಇನ್ನು ಬರ್ತೀನಿ. ಸರಿ ಸರ್, ಶೋರ್, ಬನ್ನಿ ಬಿಟ್ಟು ಬರ್ತೀನಿ. ನೋಡು, ನಾ ಹೇಳಿರೋ ಕಾಂಟ್ರಾಕ್ಟ್ ಪ್ರಕಾರ 50 ನಿಂದಿದೆ. 50 ಅಂದರೆ 50,000 ಪ್ರಾಡಕ್ಟು ಡೆಲಿವರಿ ಆಗಬೇಕು 3 ತಿಂಗಳಲ್ಲಿ. ಈಗ ಡೀಲ್ ಡನ್ ಆಗಿದೆ, ನೀ ಯಾರನ್ನು ಸೇರಿಸ್ಕೊಂತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ಈಗ ಮೇಡಮ್ ಬಂದು ಕೇಳಿದ್ರೆ ಹ್ಞೂ ಅನ್ಬೇಕು, ಏನು ಮಾತಾಡೋಂಗಿಲ್ಲ. ಸರಿ ಸರ್. ಈಗಿಂದ ಕೆಲಸ ಸ್ಟಾರ್ಟು, ನಿಂದು ಬರೀ ಅವನ್ನಷ್ಟೇ ಮಾಡೋದು ಕೆಲಸ. ಸರಿ ಸರ್, ಬಟ್ ಯಾರಾದರೂ ಕೇಳಿದ್ರೆ ಏನು ಹೇಳಿ? ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ನೀ ಆಗ ಅವ್ರು ಯಾರಾದರೂ ಬಂದರೆ, ಫಾರ್ ಎಕ್ಸಾಂಪಲ್ ಶ್ಯಾಮ್ ಬಂದರೆ ಮತ್ತು ಗಂಗಾ ಮೇಡಮ್ ಬಂದರೆ, ನೀವು ಏನು ಮಾಡಬೇಕು, ಸ್ವಿಚ್ ಟು ಪ್ರಾಡಕ್ಟ್ ಡಿಸೈನ್. ಓಕೆ, ಅಷ್ಟೇ. ನೀವು ಬೇಕಿದ್ದರೆ ಒಂದೇ ಪ್ರಾಡಕ್ಟ್ ಅದನ್ನು 100 ದಿನ ಮಾಡು, ನನಗೆ ಚಿಂತೆ ಇಲ್ಲ. ನಾನು ಇವಾಗ ಕೊಡ್ತಿರೋ ಇದು ಏನಿದೆಯಲ್ಲ, ಅದನ್ನು ಕಂಪಲ್ಸರಿ ನೀನು ಕರೆಕ್ಟಾಗಿ ಮಾಡಿಕೊಡ್ಬೇಕು ನನಗೆ. ಓಕೆ ಸರ್, ನೀವು ಹೇಗೆ ಹೇಳ್ತೀರಾ ಹಾಗೆ ನಾನು ಟ್ರೈ ಮಾಡ್ತೀನಿ. ಟ್ರೈಗಿ ಏನಿಲ್ಲ, ನೀನು ಇನ್ನೊಬ್ಬರನ್ನೇ ಬೇಕಾದ್ರೆ ತಗೋ ಅಂತ ಹೇಳಿಲ್ಲ.